ಏನಣ್ಣ ಫಸ್ಟ್ ಕೊಡ್ತಿದ್ದೆ ವಿಡಿಯೋ ರಿಕಾರ್ಡಿಂಗ್ ಅಲ್ಲಿ ಅಲ್ಲ ಒಂದು ನಿಮಿಷ ಯಾಕೆ ಗೌರ್ಮೆಂಟ್ ಜಾಕೆ ಬೋಲೋ ಜಿ ಊಟ ಇಲ್ಲದೆ ನೀರಿಲ್ಲದೆ ನೀವು ಜಿಪ್ಲೈನ್ ಆಡಕ್ ಬಂದಿದ್ದೀರಾ. ನಾವು ಹೋಗುವಂಥ ಕಿಲೋಮೀಟರ್ ಬೋರ್ಡ್ಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಯಾಕೆಂದರೆ ವಿಡಿಯೋ ಬಂದ್ಬಿಟ್ಟು ತುಂಬ ಥ್ರಿಲ್ ಆಗಿರುತ್ತೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಎಮ್ಮೆ ಅಂತ ಹೇಳಿ ಪಡೆದಿರೋದು ದಾಂಡೇಲಿ. ಈಗ ದಾಂಡೇಲಿ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಯಾವ ಥರ ಇರುತ್ತೆ ಅನ್ನೋದನ್ನ ನಾವು ನೋಡೋಣ. ಮೇಲ್ಗಡೆಯಿಂದ ವ್ಯೂ ನೋಡೋಣ ಅಂತೇಳಿ ಈ ಡ್ರೋನ್ ಹಾರಿಸ್ತಾ ಇದ್ದೀವಿ. ನೋಡಿ ಯಾವ ಥರ ಇರುತ್ತೆ. ಹಾಯ್ ಗೈಸ್, ನಾವೀಗ ರಾಮನಗರದಿಂದ ದಾಂಡೇಲಿ ಹೋಗ್ಬೇಕು ಅಂತ ಅನ್ಕೊಂತ ಇದ್ವಿ. ಡ್ರೈವಿಂಗ್ ಬಂದ್ಬಿಟ್ಟು ಶ್ರೀಕಾಂತ್ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಸುಸ್ತಾಗಿ ಸಾಗರ್ ಸಿರಿ ಅವ್ರು ಮಲ್ಕೊಂಡಿದ್ದಾರೆ. ಆಗ ಹಿಂದ್ಗಡೆ ಕಾಮಿಡಿ ಮಾಡ್ತಾ ನಮ್ಮ ರಾಕೇಶ್ ಅಣ್ಣ ಅವ್ರು ಇದ್ದಾರೆ. 10 ಕಿಲೋಮೀಟರ್ ದಾಂಡೇಲಿ. ಅಲ್ಲಿ ಹೋಗ್ಬಿಟ್ಟು ಆಕ್ಟಿವಿಟೀಸ್ ಏನೇನಿದೆ ಎಲ್ಲ ನೋಡ್ಬೇಕು ಅಂತ ಅನ್ಕೊಂತ ಇದೀವಿ ಮತ್ತು ಆಡ್ಬೇಕು ಅಂತಾನು ಅನ್ಕೊಂತ ಇದೀವಿ. ಇದರಲ್ಲಿ ಫುಲ್ ಎಕ್ಸ್ಪೆರಿಮೆಂಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ನಮ್ಮ ಸಾಗರ್ ಸಿರಿ ಅವರು. ಯಾಕಂದ್ರೆ ಅವರೆಲ್ಲ ಮುಂಚೆ ಗೈಡ್ ಅಂದ್ರೆ ಟೂರಿಸ್ಟ್ ಗೈಡ್ ಆಗಿದ್ರು. ನಿಮ್ಗೆ ಗೊತ್ತಿರ್ಬೇಕು, ನಮ್ಮ ಟ್ರಿಪ್ ಅನ್ನೋ ಆಪ್ ನ ಕಂಡಿಡ್ದು ಅದ್ರಲ್ಲಿ ಒಂದು ಟ್ರಿಪ್ ಮಾಡ್ಬೋದು ಅನ್ನೋದನ್ನ ಇಂಡಿಯಾಗೆ ಪರಿಚಯ ಮಾಡಿಕೊಟ್ಟಿದ್ದೆ ಈ ಸಾಗರ್ ಅವರು. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ತುಂಬಾ ಸರಳ ಮನುಷ್ಯ ಇವರು. ಇನ್ನ ಅನೇಕ ಆಪ್ಗಳಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ಆಪ್ ಅವರು ಇವನ್ನ ತುಳಿದು ಬಿಟ್ಟಿದ್ದಾರೆ. ಹಂಗಾಗಿ ಇವತ್ತು ಕೆಳಗಡೆ ಇದ್ದಾನೆ. ನಾಳೆ ಒಂದಲ್ಲ ಒಂದಿನ ಮೇಲ್ಗಡೆ ಬರ್ತಾನೆ. ಇವನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟಿಗೆ ಹೆಡ್ಡಲ್ಲೇ ತೋರಿಸ್ತೀವಿ. ದಾಂಡೇಲಿ ಮುಟ್ಟೋದ್ರಲ್ಲೆಲ್ಲ ಕತ್ಲಾಗಿದೆ ನಮಗೆ. ಆಲ್ರೆಡಿ ಒಂದು ರೆಸಾರ್ಟ್ ಗೊತ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ರೆಸಾರ್ಟ್ ಕೂಡ ಬುಕ್ ಮಾಡಿದ್ದೀವಿ. ಆ ರೆಸಾರ್ಟ್ ಕಾಸ್ಟ್ 2800 ಏನೋ ಹೇಳಿದ್ರು. ಸೊ ಕಡಿಮೆ ಮಾಡಿಕೊಂಡು 2400ಗೆ ನಾವು ತೊಗೊಂಡು ಬಂದಿದ್ದೀವಿ. ಏನಂದರೆ ಆ ರೆಸಾರ್ಟ್ ಯಾವ ಥರ ಇದೆ ಅನ್ನೋದನ್ನ ನಾನು ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ. ಅದರಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ವಾಟರ್ ಗೇಮ್ಸ್ ಎಲ್ಲ ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿದ್ದಾರೆ. ನೋಡಬೇಕು. ಏನಂದರೆ ಈಗ ತುಂಬ ಕತ್ಲಾಗಿದೆ. ನೋಡೋಕ್ಕೆ ನಿಮ್ಗೆ ಬೆಳಕು ಕಾಣಿಸ್ತಾ ಇದೆ, ಲೈಟ್ ಫೋಕಸಿಂಗ್ ಅಂತ. ನಾವೀಗ ದಾಂಡೇಲಿಗೆ ಹೋಗ್ಬಿಟ್ಟು ರೆಸಾರ್ಟಲ್ಲಿ ಉಳ್ಕೊಂಡು ನಿಮಗೆ ಬೇಕಿದ್ದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಮ್ಮ ಹುಡುಗರು ಟೀ ಕುಡಿಬೇಕು ಅಂತೇಳಿ ಜಂಗಲೆಲ್ಲ ಹುಡುಕಿದ್ರು. ಒಂದು ಸಣ್ಣ ಟೀ ಶಾಪ್ ಸಿಕ್ಕಿದೆ. ಟೀ ಇದೆ ಇಲ್ಲ ಅಂತ ಕೇಳಬೇಕು. ಏನಪ್ಪ ಶ್ರೀಕಾಂತ, ಟೀ ಇದೆಯಾ? ಓಕೆ, ಟೀ ಇದೆ ಅಂತೆ. ನಮ್ಮ ಶ್ರೀಕಾಂತ್ ಲಕ್ಕಿ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ಟೀ ಕುಡ್ದೇ ಇಲ್ಲ ಅವನು. ಯಾವಾಗಲೂ ಟೀ ಬೇಕು ಟೀ ಬೇಕು ಟೀ ಬೇಕು ಅಂತಿರ್ತಾನೆ. ಶ್ರೀಕಾಂತ್ ಅವರು ಚಿಪ್ಸ್ ಪಾಕೆಟ್ನ ಓಪನ್ ಮಾಡ್ತಾ ಇದ್ದಾನೆ. ತಿಂತಾ ಇದ್ದಾನೆ. ಅಣ್ಣ ಟೀ ಕೊಡಿ ಅಣ್ಣ. ಇನ್ನು ದಾಂಡೇಲಿ ಎಷ್ಟು ಕಿಲೋಮೀಟರ್ ಆಗ್ತದೆ? ಓಕೆ, ಇನ್ನೂ 5 ಕಿಲೋಮೀಟರ್ ದಾಂಡೇಲಿ. ಅಲ್ಲಿಂದ ದಾಂಡೇಲಿ ನಮ್ಮ ರೆಸಾರ್ಟ್ನ ರೀಚ್ ಆದ್ವಿ. ಇದು ಬಂದುಬಿಟ್ಟು ಜಂಗಲ್ ಎಡ್ಜ್ ಹೋಮ್ ಸ್ಟೇ ಅಂತ. ಇದು ದಾಂಡೇಲಿಯಿಂದ ಬಂದುಬಿಟ್ಟು 7 ಕಿಲೋಮೀಟರ್ ಲಾಂಗ್ ಆಗಿದೆ, ಅಂದರೆ ದೂರ ಇದೆ. ಇಲ್ಲಿ ನೈಟೆಲ್ಲ ಆ್ಯಕ್ಟಿವಿಟೀಸು ಇದೆ. ಸ್ವಿಮ್ಮಿಂಗ್ ಪೂಲ್ ಮತ್ತು ರೈನ್ ಡ್ಯಾನ್ಸ್ ನೋಡೋಕ್ಕೆ ಸಖತ್ತಾಗಿದೆ. ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ನೈಟ್ ವ್ಯೂ ಅಂತೂ ಸೂಪರ್ ಆಗಿದೆ. ಊಟ ಕೂಡ ಇರುತ್ತೆ. ಮತ್ತು ಏನಂದರೆ ಈ ಟೈಮಲ್ಲಿ ಡ್ರೋನ್ ವ್ಯೂ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಫೈರ್ ಕ್ಯಾಂಪಲ್ಲಿ ನಮ್ಮ ಅಗೋರಿ ಶ್ರೀಕಾಂತ್ ಅವರು, ಅಂದರೆ ಇವರು ಒಂದು ಟೈಮಲ್ಲಿ ಒಬ್ಬ ಅಗೋರಿ ಆಗಿ ಪ್ರಾಕ್ಟೀಸ್ ತೊಗೊಂಡು ಇಲ್ಲಿ ವಾಮಾಚಾರ ಅಂತವ್ರು ಮಾಡ್ತಾ ಇಲ್ಲ, ಏನೋ ಸುಮ್ಮನೆ ತಮಾಷೆಗೆ ಅಂತೇಳಿ ಮಾಡ್ತಾ ಇದ್ದಾನೆ ಪೂಜೆ. ಅದರಲ್ಲಿ ಒಬ್ರಿಗೆ ಯಾರಿಗೋ 7.5 ಅಂತೆ. 7.5 ಇರೋದಕ್ಕೆ ಇದು ಹೋಮ ಮಾಡ್ತಾರೆ. ಇದು ಹೋಮ ಅಲ್ಲ, ಒಂದು ದೊಡ್ಡ ಯಾಜ್ಞ. ಎದುರು ಸಲ ಯಾರಿಗೆ ಅದು ಯೋಗ ಮಾಡೋದು ಮುಖ ತೋರಿಸಿ ಇಲ್ಲಿದ್ದಾರೆ. ನೋಡಿ, ಇದು ಒಂದು ಏನಿದು ಒಳ್ಳೆ ಎಣ ಅನ್ಕೊಂಡು ಸುಡೋರು ಹೆಂಗಿರ್ತಾರೆ ಈ ಸ್ಮಶಾನದಲ್ಲಿ, ಹಂಗೆ ಕುತ್ಕೊಂಡ ಅವನು ಸೇಮ್ ಅಗೋರಿ ಥರನೇ. ನನಗೋಸ್ಕರ ಸೌಕರ್ಯ ಆಗ್ಲಿ ಅಂತೇಳಿ ಯಾಜ್ಞ ಮಾಡ್ತಾನೆ. ದಾಂಡೇಲಿ ಬಂದ್ಬಿಟ್ಟು ತುಂಬಾ ಕೂಲ್ ಆಗಿದೆ. ಚಳಿ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಬೆಳಿಗ್ಗೆನೆ ನಮ್ಮ ಹುಡುಗರು ಫೈರ್ ಕ್ಯಾಂಪ್ ಹಾಕಿ ಕುತ್ಕೊಂಡಿದ್ದಾರೆ. ದಿವಸ ಒಳಗೋಗಿ
ತಾತ ಬಂದ್ಬಿಟ್ಟು ಗರುಡ ಟೈಪ್ ಇದ್ದಾನೆ, KGF ಗರುಡ ಟೈಪ್ ಇದ್ದಾನೆ ಸೇಮ್. ರೆಸಾರ್ಟಿಂದ ಈಗ ಆಕ್ಟಿವಿಟೀಸ್ ಆಡೋಕ್ಕೆ ಒಂದು ಜಾಗದ ಹತ್ರ ಬಂದಿದ್ದೀವಿ. ಆ ಜಾಗ ಬಂದ್ಬಿಟ್ಟು ಬೈಸನ್ ರಿವರ್ ರೆಸಾರ್ಟ್ ಅಂತ. ಬೈಸನ್ ರಿವರ್ ರೆಸಾರ್ಟ್ ಬಂದ್ಬಿಟ್ಟು ನಮ್ಮ ದಾಂಡೇಲಿಯಿಂದ ಒಂದು 23-24 ಕಿಲೋಮೀಟರ್ಸ್ ಇದೆ. ಇಲ್ಲಿ ಕೆಲವೊಂದು ಆಕ್ಟಿವಿಟಿ ಇದೆಲ್ಲ ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಏರಿಯಾ. ಸೊ ಕಾರ್ ಪಾರ್ಕಿಂಗ್ ಏರಿಯಲ್ಲಿ ಇಲ್ಲಿ ಮೇಲ್ಗಡೆ ಕಾಣ್ತಿದೆ ಅಲ್ವಾ, ಇದೆಲ್ಲ ಆಕ್ಟಿವಿಟೀಸ್ ಇದೆ. ನಮ್ಮ ಕಾರ್ ಬಂದ್ಬಿಟ್ಟು ಹೊರಗಡೆನೆ ಪಾರ್ಕ್ ಮಾಡಕ್ಕೆ ಬಿಟ್ಟಿದ್ದಾರೆ ಅವರು, ಒಳಗಡೆ ಪಾರ್ಕ್ ಮಾಡಕ್ಕೆ ಬಿಡಲಿಲ್ಲ. ನಮ್ಮ ಹುಡುಗರೆಲ್ಲರೂ ಆಡೋಕ್ಕೆ ರೆಡಿ ಇದ್ದಾರೆ. ಅವ್ರ ಹತ್ರ ಆಲ್ರೆಡಿ ಕೂಪನ್ ಇದೆ. ವಂಡರ್ ನೋಡಕ್ಕೆ ಎರಡೇ ಕಣ್ಣುಗಳು ಕೊಟ್ಟಿದ್ದಾನೆ ದೇವರು. ಇದು ಒಂದು ತರ ಒಳ್ಳೆ ಫೀಲಿಂಗ್, ಊಟಿ ಫೀಲಿಂಗ್ ಅಲ್ಲಿದೆ. ಜೊತೆ ಬರೋರು ಫ್ರೆಂಡ್ಸು ಅವರೆಲ್ಲರೂ ಕಂಪನಿ ಚೆನ್ನಾಗಿ ಕೊಟ್ರೆ ಇನ್ನೂ ಮಜಾ ಇರುತ್ತೆ ಇಲ್ಲಿ. ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ದಾಂಡೇಲಿಗೆ. ಬೇರೆಯವರೆಲ್ಲರೂ ನನ್ನ ಫ್ರೆಂಡ್ಸು ಹೇಳಿದ್ರು ಇಲ್ಲೆಲ್ಲ ಆಕ್ಟಿವಿಟೀಸ್ ಚೆನ್ನಾಗಿದೆ ಅಂತ. ನಮ್ಮ ನಮ್ಮ ಹುಡುಗರದ್ದು ಕೊನೆಯ ಒಂದು ಆಸೆನು ಅಂತ ಹೇಳ್ಬೋದು. ಯಾಕೆಂದ್ರೆ ಇವರೆಲ್ಲರೂ ಮತ್ತೆ ಸಿಗಲ್ಲ, ಇವನಂತರೂ ಸಿಗಲ್ಲ. ಯಾಕಂದ್ರೆ ಮುಂದಿನ ವರ್ಷ ಇವನ್ ಮದುವೆ ಇದೆ, ಅನಾಥ ಆಗೋ ಚಾನ್ಸಸ್ ತುಂಬಾ. ಮದುವೆ ಆದ್ಮೇಲೆ ಎಲ್ಲಿ ತಿರ್ಗಾಡಕ್ ಆಗಲ್ಲ. ಇವನಂತರೂ ನಿಮ್ಗೆ ಎಣ್ಣೆ ಸಿಗಲ್ಲ, ಮದುವೆಗೆ ಲಾಯಕ್ಕಿಲ್ಲ ಅಂತ ಇರ್ತಾರೆ. ಇವಂದು ಕೂಡ ಇದು ಕೊನೆಯ ಆಸೆನೆ. ಮದುವೆ ಲಾಯಕ್ಕಿಲ್ಲ ಏನ ಈಗ ಅದು ಇವನಿಗೆ ಮಾತ್ರ ಗೊತ್ತು ಅದ್ ಮದುವೆಗೆ ಲಾಯಕ್ಕಿಲ್ಲ ಅನ್ನೋದು. ನಮ್ಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ಇದೆಲ್ಲ ನಾವ್ ಏನ್ ಮಾತಾಡ್ತಾ ಇದ್ವಿ ಎಲ್ಲ ತಮಾಷೆಗಾಗಿ ಮಾತ್ರ. ಯಾವ್ದೇ ತರದ್ದು ಸೀರಿಯಸ್ ಇನ್ನೊಬ್ಬರಿಗೆ ಹಾನಿ ಮಾಡೋ ತರದ್ದು ಯಾವ್ದು ಇಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ನಾವೀಗ ಜಿಪ್ ಲೈನ್ ಆಡ್ಬೇಕು ಅಂತ ರೆಡಿ ಆಗಿದ್ವಿ. ಒಂಥರ ಮಜಾನೇ ಇದೆ ಇದು. ಇಲ್ಲಿ ನಮ್ಮ ಡ್ರೋನ್ ಅಂದ್ರೆ ನಮ್ಮ ಗರುಡ, ಡ್ರೋನ್ ಹೆಸರು ಬಂದ್ಬಿಟ್ಟು ಗರುಡ ಅಂತ. ಈ ಗರುಡನ ಮೇಲೆ ಹಾರ್ಸಕ್ಕೆ ಬಿಡ್ತಾರೋ ಅಥವಾ ಬಿಡಲ್ಲೋ ನೋಡೋಣ. ಸೊ ನೋಡಿ ಲೈನ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ಇನ್ನು ನಮ್ಮ ಲೈನ್ ಬರೋಕ್ಕೆ ಹುಡುಗರು ಕಾಯ್ತಾ ಇದ್ದಾರೆ. ಟಿಕೆಟ್ ತೊಗೊಂಡ್ಬರ್ತಾರೆ. ಮುಂದ್ಗಡೆ ಹೋಗೋಣ. ಮುಂದ್ಗಡೆ ಹೋಗ್ಬಿಟ್ಟು ಇನ್ನು ಏನೇನಿದೆ ನೋಡೋಣ. ಸಖತ್ತಾಗಿದೆಯಪ್ಪ. ಏನೇ ಹೇಳಿ ಶ್ರೀಕಾಂತ್ ಅವರೇ, ಲೈಫ್ನ ಎಂಜಾಯ್ ಮಾಡಕ್ಕೆ ನಿಮ್ ತರ ದುಡ್ಡು ಇರ್ಬೇಕ್ರಿ. ಇವರು ಸ್ವಲ್ಪ ನಮ್ಮ ರೆಡ್ಡಿ ಸೈಡ್ ರಿಲೇಷನ್, ಇವರು ಆಂಧ್ರ ಕಡೆ, ಹಂಗಾಗಿ ರೆಡ್ಡಿನೇ ಅಂತೀವಿ. ಮತ್ತೆ ಜನಾರ್ದನ್ ರೆಡ್ಡಿ ಕಾಲೇಜ್ ಮತ್ತೆ ಸೋಮಶೇಖರ್ ರೆಡ್ಡಿ ಅವರ ರಿಲೇಷನ್ ಅಲ್ಲ, ದೂರದಿಂದ ಒಂದು ರಿಲೇಷನ್. ಕ್ಯಾಂಡಿಡೇಟ್ ಮೇಲ್ಗಡೆ ಫ್ಲೈ ಮಾಡಕ್ ರೆಡಿ ಇದ್ದಾರೆ. ಅಯ್ಯೋ ನೀವು ಹೇಳೋ ಟೈಮ್ದಲ್ಲಿ ಓಕೆ. ನೆಕ್ಸ್ಟ್ ಜೀಪ್ ಲೈನ್ಗೆ ರೆಡಿ ಆಗಿದ್ದಾರೆ ಮೇಡಮ್. ಇದು 3 ನಿಮಿಷಕ್ಕೂ ಒಬ್ಬೊಬ್ರನ್ನ ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಪಾಯಿಂಟ್ನ ರೀಚ್ ಆಗಬೇಕು. ರೀಚ್ ಆದರೆ ನೆಕ್ಸ್ಟ್ ಬರೋರಿಗೆ ಯಾವುದೇ ಥರ ತೊಂದರೆ ಇರಲ್ಲ. ಮೇಡಮ್ ಈಗ ರೆಡಿ ಆಗಿದ್ದಾರೆ. ಮತ್ತೆ ಯಾಕೋ ಮೇಲೆ ಹತ್ತುತ್ತಾ ಇದ್ದಾರೆ ಅವರು. ಓಕೆ ಕೆಳಗಡೆ ಇಳಿದು ಮೇಲ್ಗಡೆ. ತುಂಬ ಭಯ ಪಡ್ತಾ ಇದ್ದಾರೆ ಅನ್ಕೊಂತೀನಿ ಮೇಡಮ್ ಅವರು. ನೋಡೋಕ್ಕೆ ಸಖತ್ತಾಗಿದೆ. ನೆಕ್ಸ್ಟ್ ಇನ್ನೊಂದು ಮೇಡಮ್ ಕೂಡ ರೆಡಿ ಆಗಿದ್ದಾರೆ. ಎರಡನೇ ಮೇಡಮು ಜಂಪ್ ಆಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಹುಡುಗ ಸಾಗರ್ ಅವ್ರು ಬಂದುಬಿಟ್ಟು ಟಿಕೆಟ್ ಏನಿದೆ ಅದು ತರಕ್ಕೆ ಹೋಗಿದ್ದಾರೆ. ಕೂಪನ್ ಕೊಟ್ಟಿದ್ದಾರೆ ನಮ್ಮ ರೆಸಾರ್ಟ್ ಕಡೆಯಿಂದ. ಇದು ಫಸ್ಟ್ ಟೈಮ್ ಅವನು ಬರ್ತಾ ಇರೋದು. ಅವನು ಇದು ಮಾಡಿದ್ದಾರೆ. ಕೈ ಈ ಥರ ಬಿಟ್ಟೆ ಹೋದ್ರೇ ಫೀಲು ಮಜಾ. ಒಂಥರ ನಮ್ಮ ಬಾಡಿ ಅನ್ನೋದನ್ನ ರಿಲ್ಯಾಕ್ಸೇಷನಲ್ಲಿರುತ್ತೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ರಿವರ್ ರಾಫ್ಟಿಂಗೋಸ್ಕರ ನಾವು
2.5 ಅವರ್ ವೆಯ್ಟ್ ಮಾಡಿದ್ದೀವಿ. ಯಾಕೆಂದರೆ ಇವತ್ತು ಫುಲ್ಲು ಜನ ಇದ್ದಾರೆ. ನಮ್ಮ ಹುಡುಗರು ನೋಡ್ತಾ ಇದ್ರಲ್ವಾ ಎಷ್ಟು ಸುಸ್ತಾಗಿಬಿಟ್ಟು ಅವರು ಸ್ಪ್ರೈಟ್ ಕುಡಿಯೋಣ ಅಂತ ಇಲ್ಲಿಗೆ ಬಂದ್ದಾರೆ. ಅವನಂತರ ಫಸ್ಟ್ ಸ್ಪ್ರೈಟ್ ಕುಡ್ದಾನೆ. ಇವರಿಬ್ಬರು ಅನ್ಲಕ್ಕಿ ಪರ್ಸನ್ಸು, ಸ್ಪ್ರೈಟ್ ಕುಡಿಯೋಕ್ಕಾಗ್ತಾಯಿಲ್ಲ. ಇಲ್ಲಿ ಬಂದುಬಿಟ್ಟು ರೆಸಾರ್ಟಲ್ಲಿ ಯಾರೂ ಇಲ್ಲ. ಫಸ್ಟ್ ಆಫ್ ಆಲ್ ಇರೋದು ಒಬ್ಬನೇ. ಅವನು ಆಮ್ಲೆಟ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಕುಕ್ಕಿಂಗ್ ಅವನೇ, ಸರ್ವಿಸು ಅವನೇ. ಏನಂದರೆ ಇಲ್ಲಿ ಏನೂ ಸರಿ ಇಲ್ಲ. ಸುಮ್ಮನೆ ದುಡ್ಡು ಮಾತ್ರ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಾನೆ ಅಂತಾರೆ. ಸೊ ಕ್ರೌಡ್ಸ್ ತುಂಬ ಇರೋದು ಕಾರಣಕ್ಕಾಗಿ ನಮಗೆ 2 ಅವರ್ ಮೇಲೆ ಆಗಿದೆ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ. ಇನ್ನೂ ಮಾಡಬೇಕು ಅಂತ ಲೈನಲ್ಲೇ ಇದ್ದೀವಿ. ಮಾತನ್ನ ಕೇಳ್ತಿರಬೇಕು. ಮಾಡಿ ಫಾರ್ವರ್ಡ್ ಮಾಡಿ 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 ಗುಮ್ ತಲ ಕಟ್ಟಿ ಗುಲ 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 ಮಾಡಿ ಫಾಸ್ಟ್ ಮಾಡಿ ಫಾಸ್ಟ್ ಕಮಾನ್ ಮಾಡಿ ಫಾಸ್ಟ್ ಕಮಾನ್ ಓಕೆ ಸ್ಟಾಪ್ ಓಕೆ ಸ್ಟಾಪ್ ಓಕೆ ಸ್ಟಾಪ್ ನೋಡಿ ಹಿಂದಕ್ಕೆಲ್ಲರೂ ಹಾಯ್ ಮಾಡಿ ಕಮಾನ್ ಗುಮ್ ತಲ ಕಟ್ಟಿ ಗುಲ 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 ಗುಮ್ ತಲ ಕಟ್ಟಿ ಗುಲ 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 ಓಕೆ ಕೊನೆಗೂ ರಿವರ್ ರಾಫ್ಟಿಂಗ್ ಆಡಿ ಮತ್ತೆ ಬೇರೆ ಕಡೆ ಜೀಪ್ ಲೈನಿಗೆ ಬಂದಿದ್ವಿ. ಈ ಜೀಪ್ ಲೈನ್ 2.5 ಅವರ್ ಆದರೂ ಕೂಡ ಸಿಕ್ಕಿಲ್ಲ. ಈಗ 4ನೇ ಅವರ್ ಇದು. ನಮ್ಮ ರಿವರ್ ರಾಫ್ಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂತಂದರೆ ನಮಗೆ ಅಲ್ಲಿ ಮೊಬೈಲ್ ಬಂದುಬಿಟ್ಟು ನೀರಲ್ಲಿ ಇದು ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಮೊಬೈಲೆಲ್ಲ ರೆಸ್ಟ್ರಿಕ್ಷನ್ ಮಾಡಿದರು ಅವರು. ಸೊ ಈಗ ಬಂದುಬಿಟ್ಟು ಬೇರೆ ಕಡೆ ನಾವು ಆಡ್ತಾಯಿದ್ವಿ. ಈಗ ನಮ್ಮ ಹುಡುಗರು ಆಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಇಬ್ಬರು, ಶ್ರೀಕಾಂತ್ ಮತ್ತು ಸಾಗರ್ ಅವರು. ಒಳಗಡೆ ಯಾವ ಥರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ನಾನು. ಅದೆಲ್ಲ ಏನು ಇಲ್ಲ, ಇವಾಗ ಕಿವಿ ಎಲ್ಲ ಹೋಯ್ತು. ತಿರ್ಸಿ ಬೇಗ ಬೇಗ ಫಸ್ಟ್ ಕ್ಲಾಸು ಹಂಗೆ ನಾವೀಗ ಇಲ್ಲೇ ಇದ್ದೀವಿ. ಈಗ ತಾನೇ ನಾವು ಏನಾಡಿದ್ದು ಕಯಾಕಿಂಗ್ ಆಡಿದ್ದೀವಿ. ಕಯಾಕಿಂಗ್ ಆಡಿ ಎಷ್ಟು ಒಂದು 20 ನಿಮಿಷ ಆಡಿದ್ದೀವಿ. ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಅದು ಈಜ್ ಬಂದರೆ ಆಡಿ. ಈ ನನ್ನ ಮಗ ಅಂತೂ ಲಾಸ್ಟಿಗೆ 4 ಸರಿ ಬಿದ್ದಿದ್ದಾನೆ. ಲಾಸ್ಟಿಗೆ ಇವ್ನು ಕಾಪಾಡ್ಕೊಂಬಂದಾನೆ. ಇವನು ಅಘೋರವಾದಿ. ಈಗ ಬಂದುಬಿಟ್ಟು ಮತ್ತೆ ಜಿಪ್ ಲೈನ್ ಹೋಗ್ತಾ ಇದ್ದೀವಿ. ಜಿಪ್ ಲೈನ್ ಆಡಲೇಬೇಕು ಬಾ. ಇದು ನಮ್ಮ ಜಿಪ್ ಲೈನ್ ಸರದಿ ಅಂತಲೇ ಅನ್ಕೋಬೋದು. ಇವರೆಲ್ಲರೂ ಆದಮೇಲೆ ನಾವು ಕೊನೆಗೆ ಲಾಸ್ಟಲ್ಲಿ ಜಿಪ್ ಲೈನ್ ಆಗಬೇಕು. ಇದು ದೊಡ್ಡ ಲೈನ್ ಇದೆ. ನಾವು ಲೈನ್ಗೆ ನಿಂತು ಬಿಡೋಣ. ಹೀಗೆ ನಮ್ಮ ಹುಡುಗರೆಲ್ಲರೂ ಆಲ್ರೆಡಿ ಅದು ಬೋಟಿಂಗ್ ಆಡಿಬಿಟ್ಟು ಸುಸ್ತಾಗಿದ್ದಾರೆ. ಮಾತು ಯಾವನು ಕೇಳೋರು ನೋಡು. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯುದ್ಧ ನಡೆಯುತ್ತೆ. ಜಗಳ ಆಡ್ತಿದ್ರಲ್ಲ ಇಷ್ಟವರೆಗೆ ಆಡೋಲ್ರಿ. ಇವಾಗ ಆಡ್ತಿದ್ರು ಏನಂತ ಹೇಳಕ್ಕೆ ಅಣ್ಣ ಕರೆಕ್ಟ್ ಅಣ್ಣ. ಇದು ಕರೆಕ್ಟ್ ಜೋರಾಗಿ ಮಾತಾಡಿ.
ನಮ್ಮಿಂದ ನಿಂತ್ಕೋಬೇಕಾಗಿತ್ತು ಸರ್. ಶಾಂತಿ ರೀತಿಯಿಂದ ವರ್ತಿಸ್ಬೇಕು. ಎಲ್ಲರಿಗೂ ಬಿಡ್ಕಂತ ಹೋದ್ರೆ 6 ಗಂಟೆ ಆಗುತ್ತೆ. ನಾನು ಲಾಸ್ಟಿಗೆ 10 ಮೆಂಬರ್ಸ್ ಉಳಿತಾರೆ. ನಾನೇ ಉತ್ತರ ಕೊಡ್ಲಿ. ಬೆಳಿಗ್ಗೆನೆ ಅಲ್ಲ ನೀವು ಮತ್ತೆ ಅದನ್ನ ಇಲ್ಲಿ ಏನ್ ನಡೀತಾ ಇದೆ? ಊಟ ಕೂಡ ಮಾಡಿಲ್ಲ ಇಲ್ಲಿ ಆಡಷ್ಟು. ಊಟ ಇಲ್ಲದೆ ನೀರಿಲ್ಲದೆ ನೀವು ಜಿಪ್ ಲೈನ್ ಆಡಕ್ ಬಂದಿದ್ದೀರಾ? ಮೋಸ ಮಾಡ್ತಾ ಇದ್ದಾರೆ. 40 ಜನ ಹುಡುಗರನ್ನ ನಿಂದ್ರಿಸಿದ್ದಾರೆ, ಅದು ಊಟ ಇರ್ಲಾರ್ದೆ. ಇದು ತುಂಬಾ ದುಃಖಕರ. 2,000 ತಗೊಂಡಾರಂತೆ ಜಿಪ್ ಲೈನ್ ಆಡಕ್ಕೆ. ಇದನ್ನ ಬಂದ್ ಮಾಡಿಸ್ಬೇಕು ಸರ್ಕಾರ. ಯಾಕೆಂದ್ರೆ ನಾವು ಬಂದಂಗೆ ಬಂದಿದ್ದು ಏನೋ ನಮ್ಮ ಹುಡುಗರು ಆಟಾಡ್ತಿದ್ವು ಅಂತ ನೀವೇನೋ ಈಗ ನೀವು ನೋಡ್ತಾ ಇದ್ರೆ ಜಿಪ್ ಲೈನ್ ಹತ್ರ ಬಂದ್ಬಿಟ್ಟು ದೊಡ್ಡ ಜಗಳನೇ ಮಾಡ್ತಾ ಇದ್ದಾರೆ. ಇದು ಒಂಥರ ಅವ್ರು ಹೋಗ್ಬೇಕು ಇವ್ರು ಹೋಗ್ಬೇಕು. 2 ಕಾಲೇಜು ಹುಡುಗರು ಅಡ್ಡ ಬಂದಿರೋದಕ್ಕೆ ಈ ಥರ ತೊಂದರೆ ಆಗ್ತಿದೆ. 2 ಕಾಲೇಜ್ ಇರೋದಕ್ಕೆ ಈ ಪ್ರಾಬ್ಲಮ್. ಸೊ ನೋಡಿ ಇನ್ನು ಹೆಂಗೆ ಆಡ್ತಾರೆ ಜಗಳ. ನಾನು ಸ್ಟೂಡೆಂಟ್ ಆಗಿದ್ದೆ. ನಮ್ಮ ಅಮ್ಮನೂ ಇದ್ದಾರೆ ಅಂತಾನೆ ಫಸ್ಟಿಗೆ 4 ಮೆಂಬರ್ಸ್ ಲೇಡೀಸು ಡೈರೆಕ್ಟ್ ಆಗಿಬಿಟ್ಟಿದ್ವಿ. ಆಯ್ತಾ, ಒಂದು ಎಕ್ಸ್ಟ್ರಾ ನಮ್ದಿದೆ, ಬಿಟ್ಬಿಡಿ, ನಾವು ಹೊರಟೋಗ್ಬಿಡ್ತೀವಿ. ನೋಡಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ನಾವು ನಿಂತ್ಕೊಂಡಿದ್ದೀವಿ. ನಾವು ಊಟ ಮಾಡಿಲ್ಲ ಸರ್. ಏನಣ್ಣ ಫಸ್ಟ್ ಕೊಡ್ತಿದ್ದೆ ವಿಡಿयो रिकॉर्डिंग ಅಲ್ಲಿ. क्योंकि गवर्नमेंट को जाके बोलो जी भाई पीछे जाओ. वीडियो पकड़े तो क्या भी फायदा नहीं. बराबर नहीं आ रहा भाई. कई को वीडियो पकड़ता बोलो. अब दिखा भाई भाई ನೋಡಿ, ಒಂದೇ ಲೈನ್ ಇರುತ್ತೆ, 2 ಲೈನ್ ಇರಲ್ಲ. भाई ಈಗ ನೀವು ಎಷ್ಟು ಕೊಟ್ಟಿದ್ರಿ ಅಣ್ಣ ದುಡ್ಡು ಇಲ್ಲಿ? ನೀವೆಷ್ಟು ಜನ ಇದ್ರಿ? ನಾವು 24 ಜನ ತಗೊಂಡಿರೋದು ಪ್ಯಾಕೇಜ್ ಕೊಟ್ಬಿಟ್ಟಿರೋದು 1,400 ರೂಪಾಯಿಂದ. ಇವಾಗ 7 ಜನ ಜಿಪ್ ಟ್ರಿಪ್ ಏನಿರೋದು. ಈಗ 24 ಜನ ಬಂದ್ರೆ ಬೇರೆ 7 ಜನ ಆಡಿಸಿ ಮಿಕ್ಕಿದ ದುಡ್ಡೆಲ್ಲ ಇವ್ರು ತಿಂದ್ಬಿಟ್ಟಿದ್ದಾರೆ. ಬೇರೆ ಅದು ಬೇರೆ ಬಿಡಿ, ಅದು ಪ್ಯಾಕೇಜ್ ನಲ್ಲಿ ಬಂತು. ಇದು ಕಾಯಿಗೆ ಬೆಳಿಗ್ಗೆ ಬಂದು ನಿಂತಿರೋದು. ಮಿಸ್ಟರ್ ಅಗ್ರಿಕಲ್ಚರ್ ಅವರೇ, ಅಗ್ರಿಕಲ್ಚರ್ ಕ್ಯಾನ್ಸಲ್ ಮಾಡಿ, ಅವ್ರನ್ನ ಆಡ್ಸಂಗಿಲ್ಲ. ಬಂದ್ ಮಾಡ್ಬೇಡ, ಎಲ್ಲ ಬಂದ್ ಮಾಡ್ಬೇಡ. ಅವರೆಲ್ಲ ಆಯ್ ಮಾಡ್ತಾ ಇದ್ದಾರೆ, ಮಾಡ್ಲಿ ಏನೋ. ಹೆಂಗಿತ್ತು ಮೇಡಮ್ ನಿಮ್ಮ ಅಭಿಪ್ರಾಯ? ಬೆಂಕಿನಾ ನಿಮ್ಮ ಅನುಭವ ಯಾಕೋಣ ಹೆಂಗಿತ್ತು? ಬರ್ರಿ ಹೇಳ್ರಿ, ಬರ್ರಿ ಹೆಂಗಿತ್ರಿ ಅನುಭವ, ಎಕ್ಸ್ಪೀರಿಯನ್ಸ್? ಚಲೋ ಆಯ್ತು. ಚಳಿ ಆಗಿಲ್ಲ? ಫೀಲ್ ಆಯ್ತು ನಿಮ್ಗೆ? ಅನ್ನಿಸ್ತಾ ನಿಮ್ಗೆ? ಸಮಯ 6:30 ಆದರೂ ಕೂಡ ನಮ್ಮವರು ಇನ್ನೂ ಲೈನಿಗೆ ನಿಂತಿದ್ದೀವಿ. ಬೆಳಿಗ್ಗೆ 11 ಗಂಟೆಗೆ ಬಂದಿರೋದು. 11 ಗಂಟೆಯಿಂದ ಲೈನಲ್ಲೇ ನಿಂತೀವಿ. ಈ ಕಾಲೇಜ್ ಸ್ಟೂಡೆಂಟ್ ಎಲ್ಲ ಬಂದಿದ್ದಾರೆ ಅಗ್ರಿಕಲ್ಚರ್ ರಾಯಚೂರು ಕಡೆಯಿಂದ. ಹಂಗಾಗಿ ನಮಗೆ ಭಾಳ ಲೇಟ್ ಆಯ್ತು. ಇವರೆಲ್ಲ ಆಡಿ ಬಂದವ್ರೆ, ಲೈನಿಗೆ ನಿಂತವ್ರು ಇವರು. ನಮ್ಮ ಸೇಮ್ ಡೈಲಾಗ್ ಹೊಡಿ ಹೋಗಿ. ಏನು ಹೊಡೆದೆ ಎಕ್ಸ್ಪೀರಿಯನ್ಸ್ ಹೊಡಿ ಅಕ್ಕ. ಅವಳಿಗೆ ಸೆಲ್ಫಿ ಇದು ಬೇಕು, ಸೆಲ್ಫಿ ಸ್ಟಿಕ್ ಇದ್ರೆ ಹೊಡಿತಾಳೆ. ಕೊನೆಗೂ 7 ಗಂಟೆ ಆದಮೇಲೆ ನಾವು
ಜೀಪ್ ಲೈನ್ ಆಡ್ಬಿಟ್ಟಿದ್ದೀವಿ. ಹಾಗಾಗಿ ಕತ್ಲು ಕಾಣ್ತಾ ಇದೆ. ನನ್ನ ಜೊತೆ ಏನು ಹಿಂದ್ಗಡೆ ಇದ್ದಾರೆ ಎಲ್ಲ ಬಂದುಬಿಟ್ಟು ಇವರು ಅಗ್ರಿಕಲ್ಚರ್ ಇಂಜಿನಿಯರು, ರಾಯಚೂರು ಡಿಸ್ಟಿಕ್ಕು. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಇಲ್ಲಿ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರು ಮಾಡಿದರೆ ಕಾಲೇಜವ್ರಿಗೆ ಅಥವಾ ಸ್ಟೂಡೆಂಟವ್ರಿಗೆ ನನ್ನ ಕಡೆಯಿಂದ ಸಾರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ.